ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9ನೇ ತರಗತಿಯ ಕನ್ನಡದಲ್ಲಿ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡ್ಡಿಂಗ್ ನೋಡಿ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ನಿಮಗೆ 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 1. ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾದ ಪದ. ಆಯ್ಕೆಗಳು: ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ ಹಾಗೂ ದಿಗ್ವಾಚಕ. ಪ್ರಶ್ನೆ 2. ಮನೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪದವಿದು. ಆಯ್ಕೆಗಳು: ಪ್ರಥಮ, ತೃತೀಯ, ದ್ವಿತೀಯ ಹಾಗೂ ಪಂಚಮಿ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ 4ನೇ ಪದವನ್ನು ಬರೆಯಿರಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3. ಧ್ವನಿ, ದನಿ, ಜುಗ, ಡ್ಯಾಶ್. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 4. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಪ್ರಶ್ನೆ 5. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಪ್ರಶ್ನೆ 6. ಜಗದಲ್ಲಿ ಎಂತಹ ಜನರಿರುವರು? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 7. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಪ್ರಶ್ನೆ 8. ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ ಒಂದೇ ಸಂದರ್ಭ ಕೊಟ್ಟಿರ್ತಾರೆ, 2 ಅಂಕ ಸಿಗುತ್ತೆ. ಪ್ರಶ್ನೆ 9. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕವಿಯ ಕಾಲ, ಸ್ಥಳ, ಕೃತಿ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಬರೆಯಿರಿ. ಇಲ್ಲಿ ಒಬ್ಬರ ಬಗ್ಗೆ ಮಾತ್ರ ಬರೀಬೇಕಾಗತ್ತೆ, 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 10. ಡಾಕ್ಟರ್ ಕೆ ಶಿವರಾಮ ಕಾರಂತರು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಒಂದೇ ಪದ್ಯಭಾಗ ಇರುತ್ತೆ, 2 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 11ರಲ್ಲಿ ನವಭಾವ ನವಜೀವ ಡ್ಯಾಶ್ 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 ಅಂತ ಹೇಳಿ ವೀರಧ್ವನಿ ಏರಬೇಕು. ಇದನ್ನು ನೀವು ಪೂರ್ಣವಾಗಿ ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೆಳಗಿನ ಪದ್ಯವನ್ನು ಓದಿಕೊಂಡು ಭಾವಾರ್ಥವನ್ನು ಬರೆಯಿರಿ. ಇಲ್ಲಿ ಒಂದೇ ಪದ್ಯವನ್ನು ಕೊಟ್ಟಿರ್ತಾರೆ, 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 12ರಲ್ಲಿ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಇದಕ್ಕೆ ಸಾರಾಂಶ ಅಥವಾ ಭಾವಾರ್ಥವನ್ನು ನೀವು ಬರೀಬೇಕು. ಪ್ರಶ್ನೆ 13. ಕೊಟ್ಟಿರುವ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ ಯಾವುದಾದ್ರು ಒಂದು ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕಾಗತ್ತೆ, 2 ಅಂಕ ಸಿಗುತ್ತೆ ಮಕ್ಕಳ. ಮೊದಲನೇದಾಗಿ ನೋಡಿ. ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ಬೆಳ್ಳಗಿರುವುದೆಲ್ಲ ಹಾಲಲ್ಲ. 2ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಮಕ್ಕಳ. ಇಲ್ಲಿಗೆ 9ನೇ ತರಗತಿಯ ಕನ್ನಡದಲ್ಲಿ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.